ನಮಸ್ತೆ. ಸೊ ನನ್ನ ಹಳೆ ವಿಡಿಯೋ ಅಪ್ಲೋಡ್ ಆದಮೇಲೆ ನನಗೊಂದು ಕರೆ ಬರುತ್ತೆ ಧಾರವಾಡದಿಂದ, ರಮೇಶ್ ಅನ್ನೋರ್ದು. ತುಂಬ ಹಿರಿಯ ವ್ಯಕ್ತಿ, ಅಂದರೆ ರಿಟೈರ್ಡ್ ವ್ಯಕ್ತಿ ಅಂತ ಹೇಳಿದರು. ಅದಕ್ಕೆ ತಕ್ಕಂತಲೇ ಹೇಳಿ ಕರೆದ್ರು. ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದರು. ನನಗೆ ಉತ್ತರ ಕರ್ನಾಟಕದ ಮಂದಿ ಮೇಲೆ ಒಂದು ರೆಸ್ಪೆಕ್ಟ್ ಬಂತು, ಯಾಕಂದರೆ ಒಳ್ಳೆಯವರು ಇದ್ದಾರೆ ಅಂತ. ಅದೇ ಅವರು ಹೇಳಿದ್ದು ನಂಗೆ ಗೊತ್ತಿತ್ತು, ಅದು ವಿವಾದ ಆಗುತ್ತೆ ಅಂತಲೇ ಗೊತ್ತಿತ್ತು. ನೀವು ಒಬ್ಬ ಚಕ್ರವರ್ತಿಗೋಸ್ಕರ ಉತ್ತರ ಕರ್ನಾಟಕದ ಮಂದಿಯನ್ನು ನೀವು ಬೈಬೇಡಿ, ನಾವು ಒಳ್ಳೆಯವರಿದ್ದೀರ್ರಿ ಅಂತ ಏನೋ ಅವರ ಭಾಷೆಯಲ್ಲಿ ಮಾತಾಡಿದರು. 10-15 ನಿಮಿಷ ಮಾತಾಡಿದರು. ಅವರಿಗೆ ಅರ್ಥ ಆಯಿತು. ಅವರು ನನ್ನನ್ನು ಸ್ಟಾರ್ಟಿಂಗಿಂದಲೇ ನೋಡ್ತಾ ಇದ್ದಾರೆ. ನಾನು ಈ ಬಿ ಗ್ಯಾಂಗ್ ಸೌಜನ್ಯ ಪರ ಹೋರಾಟದಲ್ಲಿರುವಾಗಲೇ ನೋಡ್ತಾಯಿದ್ರು. ಅಲ್ಲಿಯೂ ನನ್ನ ಧೈರ್ಯವನ್ನು ಅವ್ರು ಮೆಚ್ಚಿದ್ರು. ನೀವೆಷ್ಟು ಸತ್ಯಸಂಧವಾಗಿ ನೀವು ಮಾತಾಡಿದ್ದೀರಿ, ಅಲ್ಲಿಂದ ನೀವು ಚೇಂಜ್ ಆಗಿದ್ದಕ್ಕೂ ನಮಗೆ ಸರ್ಪ್ರೈಸ್ ಆಯಿತು. ನೀವು ಯಾಕೆ ತಿರುಗಿ ಬಿದ್ದಿದ್ರಿ, ಎಲ್ಲದರ ಕಾರಣವನ್ನು ನಾನು ಹೇಳಿದೆ. ಸೌಜನ್ಯ ಪರ ನಾನು ಹೋಗಿದ್ದು ಸತ್ಯ, ಅದು ಅಣ್ಣಪ್ಪ ಮಂಜುನಾಥನೇ ಸತ್ಯ. ಅದು ಎಷ್ಟು ಸತ್ಯ ಇದೆಯೋ ಅಷ್ಟೇ ಸತ್ಯ. ನನಗೆ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅಂತ ಉದ್ದೇಶದಿಂದಲೇ ನಾನು ಹೋಗಿರೋದು. ಈಗಲೂ ನನಗೆ ಅದೇ ಇರಬೇಕು. ನನಗೆ ಆರೋಪಿಗಳು ಯಾರು ಅಂತ ಗೊತ್ತಾಗಲೇಬೇಕು. ಎಲ್ಲರೂ ತಿಳ್ಕೊಂಡಿದ್ದಾರೆ ಡಿ ಗ್ಯಾಂಗ್ಗೆ ಮಾರಾಟ ಆಗಿದ್ದೀನಿ, ಡೀಲ್ ಆಗಿದ್ದೀನಿ. ಅದಕ್ಕೆ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ. ಯಾಕಂದರೆ ನಾನು ಒಂದು ಕಡೆ ಹೇಳಿ ಬಂದಿದ್ದೀನಿ. ಇದೇ ಅಣ್ಣಪ್ಪ ಮಂಜುನಾಥನ ಸನ್ನಿಧಿಯಲ್ಲಿ ನಾನು ಅವರ ಪಾದಕ್ಕೆ ಬಿಟ್ಟು ಬಂದಿದ್ದೀನಿ. ಯಾರೆಲ್ಲ ನನ್ನನ್ನು ಡೀಲ್ ಆಗಿದ್ದೀನಿ ಅಪವಾದ ಮಾಡ್ತೀರಿ, ಏನೇನೋ ಮಾಡ್ತೀರಿ, ಅಣ್ಣಪ್ಪ ಮಂಜುನಾಥನೇ ನಿಮ್ಮನ್ನು ನೋಡ್ಕೊಳ್ಳಿ. ಆ ಅಣ್ಣಪ್ಪ ಮಂಜುನಾಥ ಇರೋದು ಸತ್ಯ ಆಗಿದ್ದರೆ, ಧರ್ಮಸ್ಥಳದಲ್ಲಿ ಆಗಲಿ ಕದ್ರಿ ಕ್ಷೇತ್ರದಲ್ಲಿ ಆಗಲಿ ಸತ್ಯ ಆಗಿದ್ದರೆ ನೀನೇ ನೋಡ್ಕೋ, ನನಗೆ ಮಾತಾಡಿದವರನ್ನು ನೀನೇ ನೋಡ್ಕೋ ಅಂತ ಹೇಳಿ ದೇವರ ಹತ್ರ ಬೇಡಿ ಬಂದಿದ್ದೀನಿ. ಸೊ ನೆಕ್ಸ್ಟು ನಾನು ಹೇಳಲಿಕ್ಕಿರೋದು ಚಕ್ರವರ್ತಿಯ ಬಗ್ಗೆ ಒಂದು ಡೀಟೇಲ್ಡ್ ಒಂದು 44 ನಿಮಿಷದ ಮಾತುಕತೆ ಆಯಿತು. ಸೊ ಅವರು ಅದನ್ನು ಆಡಿಯೋ ರೆಕಾರ್ಡ್ ಹಾಕ್ತಾರಂತೆ. ಹಾಕಲಿ, ನನ್ನ ಹೆಸರಲ್ಲಿ ಸ್ವಲ್ಪ ಹೊಟ್ಟೆ ತುಂಬಿಸಲಿ, ನನಗೇನು ಬೇಜಾರಿಲ್ಲ. ನನ್ನಿಂದ ಆಗುವ ರೀತಿಯಲ್ಲಿ ಅವರಿಗೆ ಅರ್ಥ ಮಾಡಿಸಿದ್ದೀನಿ. ನಾನು ಹೇಳೋದಷ್ಟೇ, ಡಿ ಗ್ಯಾಂಗ್ ಆಗಲಿ ಬಿ ಗ್ಯಾಂಗ್ ಆಗಲಿ ನಾನು ಹೇಳೋದಷ್ಟೇ. ಡಿ ಗ್ಯಾಂಗ್ ನನಗೆ ಇಷ್ಟು ತೊಂದರೆ ಕೊಟ್ಟಿಲ್ಲ. ಡಿ ಗ್ಯಾಂಗ್ ಒಂದು 4 ಪೋಸ್ಟ್ ಹಾಕಿದ್ದಾರೆ. ಯಾರೂ ನನ್ನನ್ನು ಅಸಭ್ಯವಾಗಿ ಮಾತಾಡಿಲ್ಲ, ನನ್ನ ಬಗ್ಗೆ ವಿಡಿಯೋ ಮಾಡಿಲ್ಲ. ಆ ಡಿ ಗ್ಯಾಂಗ್ ನನ್ನ ಶತ್ರುಗಳು ಮಾಡಿದ ಕೆಲಸ ನನ್ನ ಜೊತೆಗಿದ್ದವರು ಈಗ ಮಾಡ್ತಾ ಇದ್ದಾರೆ. ಇದೇ ಒಬ್ಬ ಅಣ್ಣಾ ಬೊಂಡ ಎಂಬ ವ್ಯಕ್ತಿದು ನೀವು ನುಡಿಮುತ್ತುಗಳನ್ನು ಕೇಳಿದ್ರಿ ಒಂದು ಹೆಣ್ಣಿನ ಬಗ್ಗೆ. ಅದಕ್ಕೆ ನನಗೆ ವಿಚಿತ್ರ ಅನಿಸೋದು, ನಮ್ಮ ಮನೆಯಲ್ಲಿ ಒಂದು ಹೆಣ್ಮಗಳಿದ್ದಾಳೆ 17 ವರ್ಷದ್ದು, ಆಯಿತಾ? ಅವಳ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಿದವನು. ಅದೇ ಸೌಜನ್ಯ ಕೂಡ 17 ವರ್ಷದ ಹೆಣ್ಮಗಳು. ಆ ಹೆಣ್ಣುಮಗಳಿಂದ ನ್ಯಾಯಕ್ಕೋಸ್ಕರ ಇವನು ಶಬರಿಮಲೆ ಹೋಗ್ತಾನಂತೆ, ಮಾಂಸಾಹಾರ ಬಿಡ್ತಾನಂತೆ. ಅಲ್ಲಿ ಹೆಣ್ಣು ಎಂಬ ಕಾನ್ಸೆಪ್ಟ್ ಒಂದೇ. ನಾನು ಹೇಳ್ತೀನಿ, ಹೆಣ್ಣು ಕೆಟ್ಟವಳು ಎಷ್ಟೇ ಕೆಟ್ಟವಳಾಗಿರ್ಬೋದು, ಅವಳಿಗೆ ಎಷ್ಟೇ ಕೆಟ್ಟ ಪಟ್ಟ ನೀವು ಕಟ್ಟ್ರಿ, ಅದು ಒಂದು ಸಿಚುವೇಷನಲ್ಲಿ ಆ ಹೆಣ್ಣಿಗೆ ಅಂಥ ಕೆಲಸ ಮಾಡಬೇಕಾಗಿ ಬರ್ಬೋದು. ಪ್ರತಿಯೊಂದು ಹೆಣ್ಣು ಪ್ರಕೃತಿಗೆ ಸಮಾನ. ನಾನು ಇದನ್ನು ಚಕ್ರವರ್ತಿಯವರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ನೋಡಿ, ಒಂದು ಜನ್ಮ ಕೊಡಲಿಕ್ಕೆ ಗಂಡಸು ಕಾರಣ ಆಗಿರ್ಬೋದು. 9 ತಿಂಗಳು ಆ ಮಗುವನ್ನು ಉದರದಲ್ಲಿ ಇದು ಸಾಕೋಳು ಹೆಣ್ಣು. ಆ ತಾಯಿಗೆ ಡಿಸೈಡ್ ಮಾಡ್ಬೋದು ಎನಿ ಟೈಮಲ್ಲಿ ನನ್ನ ಮಗು ಈ ಗರ್ಭದಿಂದ ಹೊರಗೆ ಬರಬೇಕಾ ಬೇಡ ಅಂತ. ಯಾಕಂದರೆ ಅಲ್ಲಿ ಕೂಡ ಹೆಣ್ಣಿನ ಕೈಯಲ್ಲಿದೆ ಆ ಜನ್ಮ. ಇನ್ನೊಂದು ಸೃಷ್ಟಿಗೆ ಜನ್ಮ ಕೊಡುವಷ್ಟು ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ. ಗಂಡಸು ಕಾರಣಕರ್ತನಾಗಿರ್ತಾನೆ ಬಿಟ್ಟರೆ ಆ ಹೆಣ್ಣಿಗೆ ಎನಿ ಮೊಮೆಂಟ್ ತನ್ನ ಗರ್ಭದಲ್ಲಿರುವ ಮಗು ಹೊರಗೆ ಬರಬೇಕಾ ಬೇಡ ಅಂತ ಡಿಸೈಡ್ ಮಾಡ್ಬೋದು. ಅವಳ ಸ್ಟಾರ್ಟಿಂಗಲ್ಲೇ ನನಗಿದು ಬೇಡ ಅಂತೇಳಿ ಹೆಣ್ಣು ಆ ಮಗುವನ್ನು ತೆಗೆದ್ರೆ ಆ ಮಗು ಹೊರಲೋಕ ಕಾಣಲ್ಲ. ಸೊ ನೀವು ಅಲ್ಲಿ ಅರ್ಥ ಮಾಡಬೇಕು ಹೆಣ್ಣಿನ ಶಕ್ತಿ. ನಾನು ಪ್ರತಿಯೊಂದರಲ್ಲಿ ಹೇಳ್ತೀನಿ. ನಾನೊಮ್ಮೊಮ್ಮೆ ಈಗ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೇ ರಮೇಶ್ ಅವರಲ್ಲಿ ನೋಡಿ, ಅವರಲ್ಲಿ ಮಾತಾಡಿದ್ದೇನೆ. ಅವರಿಗೆ ನನ್ನ ಬಗ್ಗೆ ಕೇಳಿ. ನಾನು ಒಳ್ಳೆಯವಳಿಗೆ ತುಂಬ ಒಳ್ಳೆಯವಳು, ಜೀವಕ್ಕೆ ಜೀವ ಕೊಡ್ತೀನಿ. ರಕ್ಕಸರಿಗೆ ಮಾತ್ರ ನಾನು ರಕ್ಕಸಿ. ಅವರನ್ನು ಬಿಡೋ ಪ್ರಶ್ನೆನೇ ಇಲ್ಲ. ನಾಳೆ ನಾನು ಅಂತಲ್ಲ, ನಿಮ್ಮ ಮನೆ ಹೆಣ್ಮಕ್ಳನ್ನು ಒಮ್ಮೆ ಕೆಣಕಿ ನೋಡಿ. ಅವರ ಆತ್ಮಗೌರವಕ್ಕೆ ಯಾವಾಗ ಧಕ್ಕೆ ಆಗುತ್ತೋ, ಅವರ ಸೆಲ್ಫ್ ರೆಸ್ಪೆಕ್ಟ್ ಇದೆಯಲ್ಲ, ಅಲ್ಲಿ ಧಕ್ಕೆ ಆಗುತ್ತೋ. ಅವಳ ಶೀಲದ ಬಗ್ಗೆ ಯಾರು ಮಾತಾಡ್ತಾರೋ, ಮಾಡದ ತಪ್ಪಿಗೆ ಯಾವ ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ಮಾತಾಡೋ ಮೊದಲು ಒಮ್ಮೆ ನಿಮ್ಮ ಅಮ್ಮನನ್ನು, ನಿಮಗೆ ಪ್ರೀತಿ ಇದ್ದರೆ ತಾಯಿಯನ್ನು, 9 ತಿಂಗಳು ನಿಮ್ಮನ್ನು ಹೊಟ್ಟೆಯಲ್ಲಿ ಹೊರ್ತಾಳಲ್ಲ ಆ ತಾಯಿಯನ್ನು ಒಮ್ಮೆ ನೆನಪಿಸಿ. ನಿಮಗೆ ಹೆಂಡತಿ ಇದ್ದರೆ ಅವಳ ಬಗ್ಗೆ ಥಿಂಕ್ ಮಾಡಿ, ನಿಮ್ಮ ಅಕ್ಕ ತಂಗಿಯರ ಬಗ್ಗೆ ಥಿಂಕ್ ಮಾಡಿ, ನಿಮ್ಮ ಹೆಣ್ಣು ಮಕ್ಕಳಿದ್ರೆ ಅವಳ ಬಗ್ಗೆ ಥಿಂಕ್ ಮಾಡಿ. ಅಷ್ಟು ಥಿಂಕ್ ಮಾಡಿ ನಾಳೆ ನನ್ನ ಮಗಳಿಗೆ ಹೀಗೆ ಬೇರೆಯವರು ಅಂದರೆ ಹೇಗೆ ಅನ್ನಿಸ್ತದೋ ಆ ನೋವು ಇನ್ನೊಂದು ಹೆಣ್ಣು ಮಗಳಿಗೆ ಆಗುತ್ತೆ. ನಾನು ಇಷ್ಟೆಲ್ಲ ನನ್ನ ಬಗ್ಗೆ ಅಣ್ಣ ಬಂಡು ಮಾತಾಡಿದ್ರು ನಾನು ಒಂದೇ ಒಂದು ಕೆಲಸ ಮಾಡಿದ್ದು. ನಾನು ನಂಬುವ ಪ್ರಸಿದ್ಧ ಕ್ಷೇತ್ರಕ್ಕೆ ದೇವಿಯ ಪಾದಕ್ಕೆ ಹೋಗಿ ಇಟ್ಟು ಬಂದೆ ಅವನಿಗೆ. ನನಗೆ ಅವನು ಏನು ಮಾತಾಡಿದನೋ, ನನಗೆ ಮಾತಾಡಿದರೆ ಐ ಡೋಂಟ್ ಕೇರ್. ನನಗೆ ಇದೆಲ್ಲ ಕೇಳಿ ಅಭ್ಯಾಸ ಆಗಿದೆ. ನಾನು ಅದನ್ನು ತಲೆಗೆ ಹಚ್ಕೊಳ್ಳೋಳಲ್ಲ. ಬಟ್ ನನ್ನ ಅಕ್ಕನ ಮಕ್ಕಳ ಬಗ್ಗೆ ಯಾವತ್ತೂ ನೀನು ಮಾತಾಡಿದ್ವಿ, ಅವರು ದೇವತೆಗಳು. ನಮ್ಮ ಮನೆಯ 5 ಮಕ್ಕಳು ಕೂಡ ದೇವತೆಯರು. ನಾನು ಹೇಳ್ತೀನಿ, ದೇವತೆಯರು ಅಂತಲೇ ಹೇಳ್ತೀನಿ.
ಯಾವುದೇ ತಪ್ಪು ಮಾಡದ ಮಕ್ಕಳು ಒಂದು ಮಗುವಿಗೆ 3 ವರ್ಷ, ಇನ್ನು 3 ವರ್ಷ, ಅದು ದೇವಿ ಸಮಾನ, ಅದು ದೇವತೆ, ಅದು ಮಾತಾಡಲಿಕ್ಕೆ ತೊದಲು ಮಾತಾಡ್ತಾ ಇರೋ ಒಂದು ಮಗು ಅದು. ಆ ಮಗುವಿನ ಫೋಟೋವನ್ನು ಕೂಡ ಇವನು ಶೇರ್ ಮಾಡಿದಾನಂದರೆ ಇವನ ಆ ಬುದ್ಧಿ ಹೆಂಗಿರಬೇಕು ಅಂತ ಹೇಳಿ ನೀವು. ಅಣ್ಣಾ ಬಾಂಡ್ ಎಂಬ ವ್ಯಕ್ತಿ, ನಾನು ಉತ್ತರ ಕರ್ನಾಟಕ ಮಂದಿಯನ್ನೆಲ್ಲ ಬೈಯೋದು, ಇವನು ದಕ್ಷಿಣ ಕರ್ನಾಟಕ ಸಕಲೇಶ್ಪುರದ ಅವನ ವ್ಯಕ್ತಿ. ಅವನ ಹೆಂಡತಿ ಬಗ್ಗೆ ಅವನಿಗೆ ಗೌರವ ಇಲ್ಲ, ಅವನ ಅಮ್ಮ ಯಾರು ಅಂತ ಗೊತ್ತಿಲ್ಲ, ಗೌರವ ಇಲ್ಲ. ಇವನೊಂದು ಹೆಣ್ಣಿನ ಬಗ್ಗೆ ಎಷ್ಟು ಕೆಟ್ಟದಾಗಿ ಈ ಡಿ ಗ್ಯಾಂಗಿನವರು ಆ ಆಡಿಯೋ ಶೇರ್ ಮಾಡುವಾಗ ನಾನಲ್ಲಿ ಕಮೆಂಟ್ ನೋಡಿದೆ. ಏನು ಕಮೆಂಟು ಡಿ ಗ್ಯಾಂಗಿನವ್ರದ್ದು. ನನ್ನ ಶತ್ರುಗಳು ಒಬ್ಬರು ಕಿಶೋರ್ ಆರಿಗ ಅನ್ನೋನು ನನ್ನ ಬಗ್ಗೆ ಕೇಸ್ ಹಾಕಿದ ಒಬ್ಬ ವ್ಯಕ್ತಿ. ಅನಿತಾ ಅವರು ಬಿ ಗ್ಯಾಂಗೇ ಆಗಿರಲಿ, ಬಟ್ ಒಂದು ಹೆಣ್ಣು ಅಂತ ರೆಸ್ಪೆಕ್ಟ್ ಅವ್ರಿಗೆ ಕೊಡಬೇಕು. ಅಷ್ಟು ಅಶ್ಲೀಲವಾಗಿ ಮಾತಾಡಿದ್ದೇನೆ ಅವರು. ನಾನು ಆ ಆಡಿಯೋವನ್ನು ಪೊಲೀಸರಿಗೆ ಕಳಿಸುವಾಗ ಅವರಿಗೂ ಕೇಳಲಿಕ್ಕಾಗಿಲ್ಲ, ಸ್ಟಾಪ್ ಮಾಡಿ ಅಂದರು. ಅವನು ಹಾಕುವ ಪೋಸ್ಟ್ಗಳು, ಅವನು ಹಾಕುವ ಇದು, ಇವನನ್ನೆಲ್ಲ ಸಾಕೋರು ಯಾರು ಗೊತ್ತಾ? ನಾನು ಇವನ ಮೂಲ ಹುಡ್ಕೊಂಡು ಕೇಳಿದಾಗ 2-3 ಜನ ಕಳಿಸಿದೆ, ಗೊತ್ತಿಲ್ಲ ಅಂದರು. ಇನ್ನವರ ವಿಚಾರಿಸುವಾಗ ಇವನಿಗೆಲ್ಲ ಸಪೋರ್ಟ್ ಮಾಡೋರು ಸುರೇಶ್ ಶೆಟ್ಟಿ ಅಂತ. ಆ ಸುರೇಶ್ ಶೆಟ್ಟಿ ಪ್ರೊಫೈಲ್ ತೆಗೆದು ನೋಡಿದರೆ ಇವರು ವೀರೇಂದ್ರ ಹೆಗ್ಡೆ ಅವರ ಜೊತೆ ಫೋಟೋ ಇದೆ. ಸೊ ಇವರೆಲ್ಲ ಮಾಡ್ತಾ ಇರೋದು ಹೋರಾಟನ ಅಲ್ಲ, ಸೌಜನ್ಯನಿಗೆ ಅಲ್ಲ, ಸೌಜನ್ಯ ಹೆಸರಲ್ಲಿ ದಂಧೆನ. ಇದೇ ಅಣ್ಣಾ ಬಾಂಡ್ ಎಂಬ ವ್ಯಕ್ತಿ ಸೌಜನ್ಯನ ಬರ್ತ್ಡೇಗೆ ಅಂತ 1 ಲಕ್ಷ ಕಲೆಕ್ಟ್ ಮಾಡಿದ್ದಾನೆ. ಅದರ ಲೆಕ್ಕ ಯಾರಿಗೂ ಕೊಟ್ಟಿಲ್ಲ. ನನಗೊಂದು ವಾಯ್ಸ್ ಮೆಸೇಜ್ ಬಂದಿತ್ತು, ನಾನು ಅವನಿಗೆ 5 ಪೈಸೆ ಕೊಟ್ಟಿಲ್ಲ. ಇವಂತೂ ತುಂಬ ದಂಧೆಗಳಾಗ್ತಾನೇ ಇದೆ. ಇನ್ನೊಂದು ರಕ್ತದಾನ ಶಿಬಿರ ಅಂತ ಸ್ಟಾರ್ಟ್ ಮಾಡಿದ್ದಾನೆ. ಎಷ್ಟು ದುಡ್ಡು ತಗೋತಾನೆ ಗೊತ್ತಿಲ್ಲ, ಆ ರಕ್ತವನ್ನು ಎಲ್ಲಿ ಮಾರ್ತಾನೋ ಅಂತಲೂ ನನಗೆ ಗೊತ್ತಿಲ್ಲ, ಯಾವ ಹಾಸ್ಪಿಟಲ್ಗೆ ಹೋಗಿ ದುಡ್ಡಿಗೆ ಮಾರ್ತಾನೆ ಅಂತ. ಸೊ ಇದೆಲ್ಲ ಸೌಜನ್ಯ ವಿಚಾರದಲ್ಲಿ ಆಗೋ ದಂಧೆಗಳು. ಇದೆಲ್ಲ ನನಗೆ ಸಹಿಸಲಿಕ್ಕೆ ಆಗಲ್ಲ, ನನಗೆ ಆಗೋದಿಲ್ಲ ಅಂದಮೇಲೆ ನಾವು ಹೊರಗೆ ಬಂದೆ. ತುಂಬ ಇದೆ ಈ ಸೌಜನ್ಯ ಹೋರಾಟಗಾರರ ಪ್ರತಿಯೊಬ್ಬರ ಚರಿತ್ರೆಯನ್ನು ವಿಚಿತ್ರ ಆಗಿದೆ. ಎಲ್ಲರ ಮೇಲೂ ಕೇಸಿದೆ. ಯಾವುದೋ ಕೇಸಲ್ಲ, ಹೆಣ್ಣು ಮಕ್ಕಳನ್ನು ಚುಡಾಯಿಸಿದಕ್ಕೆ ಕೇಸು. ಈ ಜಯಂತಿದ್ದು ತುಂಬ ಕೇಸಿದೆ. ಕೇಸಂದರೆ ಅದು ರೆಕಾರ್ಡಿಕಲಿ ಆಗಲಿಲ್ಲ, ಬಟ್ ಹೆಣ್ಣು ಮಕ್ಕಳ ವಿಷಯದಲ್ಲಿ ಈ ಜಯಂತಿಗೂ ಇದಿದೆ. ಹೇಳ್ತೀನಿ, ಪ್ರತಿಯೊಂದು ವಿಷಯವನ್ನು ಹೇಳ್ತೀನಿ. ನನಗೆ ಇವರ ಬಗ್ಗೆ ಇವರ ಊರಿನವರೇ ಹೇಳಿದ ಕಥೆಗಳನ್ನು ನಿಮಗೆ ಕಲರ್ ಕಥೆಗಳನ್ನು ಹೇಳ್ತೀನಿ. ಯಾಕಂದರೆ ದಾಖಲೆ ಇಲ್ಲದೆ ಹೇಳಬಾರ್ದಲ್ಲ. ಇವರನ್ನು ತುಂಬ ಗೊತ್ತಿರುವ ವ್ಯಕ್ತಿಗಳು. ಈ ಜಯಂತ್ ಒಳ್ಳೆಯವನಲ್ಲ, ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ, ಬರೀ ಜಯಂತನ್ನು ಟಾರ್ಗೆಟ್ ಮಾಡ್ತಿಲ್ಲ. ಮಹೇಶ್ ಅಣ್ಣನ ಹಿಸ್ಟ್ರಿನೂ ಹೇಳ್ತೀನಿ ನಾನು, ಆಯಿತಾ? ಇವರೆಲ್ಲ ಯಾವುದೇ ಒಳ್ಳೆ ಸಭ್ಯ ಮನೆತನೆಯಿಂದಾಗಲಿ ಒಳ್ಳೆ ಬ್ಯಾಕ್ಗ್ರೌಂಡ್ ಇವರಿಗಿಲ್ಲ, ಒಳ್ಳೆ ಹಿಸ್ಟ್ರಿ ಇಲ್ಲ. ಒಂದು ಹೋರಾಟಗಾರ ಅಲ್ಲಿ ನಾನು ಒಳ್ಳೆಯವಳು ಅಂತ ನಾನು ಹೇಳೋದಲ್ಲ, ಬಟ್ ನನಗೆ ಒಂದು ವ್ಯಕ್ತಿಯನ್ನು ಆಗಲ್ಲ ಅಂದರೆ ನನ್ನ ಹತ್ರ ನಿಂತರೆ ನನಗೆ ನೆಗೆಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸಮಥಿಂಗ್ ಈಸ್ ರಾಂಗ್. ಇದೇ ನನಗೆ ಫೀಲಿಂಗ್. ಮಟ್ಟಣ್ಣ ನನ್ನ ಹತ್ರ ನಾನು ಅವರನ್ನು ಹೆಚ್ಚು ಭೇಟಿ ಆಗಲಿಲ್ಲ. ರೀಸೆಂಟ್ ಮಹಿಳಾ ಸಮಾವೇಶಕ್ಕೆ ಹೋಗೋ, ಮಹೇಶಣ್ಣನ ಮನೆಗೆ ಹೋಗೋ, ನನ್ನ ಹತ್ರ ಒಂದು ಅರ್ಧ ಗಂಟೆ ನಿಲ್ಲುವಾಗ ಐ ಫೆಲ್ಟ್ ಲೈಕ್ ಇಟ್ಸ್ ಎ ನೆಗೆಟಿವ್ ವೈಬ್ರೇಷನ್ಸ್. ನನಗೆ ಆ ವ್ಯಕ್ತಿಯಿಂದ ನೆಗೆಟಿವ್ ವೈಬ್ರೇಷನ್ಸ್ ಬಂತು. ಅದು ಸತ್ಯಸಂದ್ರಿಗೆ ಮಾತ್ರ ಬರುತ್ತೆ. ದೆನ್ ನನಗೆ 1.5 ವರ್ಷದಿಂದ ವ್ಯಕ್ತಿ ಮೇಲೆ ಡೌಟ್ ಬರ್ತಾ ಇದೆ. ಸೊ ನಂಗೆ ಅನಿಸ್ತದೆ ಇಡೀ ಹೋರಾಟವನ್ನು ಹಾಳು ಮಾಡೋಕ್ಕೆ ಬಂದಿದ್ದು. ಸೌಜನ್ಯ ಹೋರಾಟ ಸತ್ಯ ಆಗಿತ್ತು, ಸೌಜನ್ಯ ಇದಕ್ಕೆ ನ್ಯಾಯ ಬೇಕು. ಪದ್ಮಲತಾ, ಆನೆಮೌತ, ಯಮುನಾ ಎಲ್ಲರಿಗೂ ನ್ಯಾಯ ಬೇಕು. ಆದರೆ ಈ ವ್ಯಕ್ತಿ ಮಾತ್ರ ಈಸ್ ಎ ರಾಂಗ್ ಪರ್ಸನ್. ನಾನು ಹೇಳ್ತಾ ಇದ್ದೀನಿ, ಎಲ್ಲ ಹೋರಾಟಗಾರರು ಹೇಳಿದ್ದೀನಿ, ಯಾರು ನನ್ನ ನಂಬ್ತಾ ಇಲ್ಲ. ನೋಡಿ, ಒಂದು ದಿವಸ ನಿಮಗೆ ಗೊತ್ತಾಗುತ್ತೆ. ಮತ್ತೆ ನಾನು ಹೇಳ್ತೀನಿ, ಮೊನ್ನೆ ಒಂದು ವಿಡಿಯೋ ನೋಡಿದೆ, ಶಿವರಾತ್ರಿಗೆ ದೇವಸ್ಥಾನಕ್ಕೆ ಜನ ಬಂದಿಲ್ಲ ಅಂತ ಖುಷಿ ಪಡ್ತಾ ಇದ್ದಾನೆ ಆ ವ್ಯಕ್ತಿ. ಒಂದು ಟೈಮಲ್ಲಿ ಇಡೀ ದೇವರನ್ನು ವಿರುದ್ಧ ಹಾಕ್ಕೊಂಡವಳು ನಾನು. 2 ವರ್ಷ ನಾನು ದೇವರನ್ನು ನಂಬಿಲ್ಲ ಹೋರಾಟಕ್ಕೆ ಬಂದ ಮೇಲೆ. ಯಾಕಂದ್ರೆ ದೇವರಿಲ್ಲ, ಧರ್ಮಸ್ಥಳದಲ್ಲಿ ದೇವರಿಲ್ಲ, ಅಣ್ಣಪ್ಪ ಮಂಜುನಾಥ ಇಲ್ಲ ಅಂತಲೇ ನಾನು ವಾದಿಸ್ತಾ ಇದ್ದೆ. ಯಾಕಂದರೆ ನನಗೆ ಅಷ್ಟು ಬೇಜಾರಾಗಿತ್ತು. ದ್ವಾರಕ್ಕೆ ಹೋಗಿ ನಾನು ದೇವಸ್ಥಾನದ ಒಳಗಡೆ ನಾನು ಕಾಲಿಡಲ್ಲ, ದ್ವಾರಕ್ಕೆ ಹೋಗಿ ಕೇಳ್ತೀನಿ, ನೀವೆಲ್ಲ ಇಲ್ಲಿ ಇದ್ದೀರಾ, ಬದುಕಿದ್ದೀರಾ ಅಂತ ಕೇಳ್ತೀನಿ ನಾನು. ಯಾಕಂದರೆ ನಿಮ್ಮ ಊರಲ್ಲಿ ಆದ ಇಷ್ಟು ಘಟನೆಗಳಿಗೆ ಆರೋಪಿ ಇಲ್ಲ ಅಂದಮೇಲೆ ನೀವೆಲ್ಲ ಇದ್ದೀರಾ ಅಂತ. ನಾನು ಯಾರನ್ನು ದೂರೋದಿಲ್ಲ, ದೇವರನ್ನೇ ಹೇಳ್ತೀನಿ, ಬೈತಾ ಇದ್ದೀನಿ ದೇವರಿಗೆ. ನೀವೆಲ್ಲ ಇದ್ದೀರಾ ಅಂತ ಕೇಳಿದ ನಾನು ದೇವರನ್ನು ಕಂಪ್ಲೀಟ್ ಬಿಟ್ಟಿದ್ದು. ನಮ್ಮ ಮನೆಯಲ್ಲಿ ಒಂದು ದೇವರ ದೀಪ ಕೂಡ 2.5 ವರ್ಷದಿಂದ ನಾನು ಹೊತ್ತಿಸಿಲ್ಲ. ಈಗಷ್ಟೇ ನಾನು ದೇವರನ್ನು ನಂಬಿದ್ದೀನಿ. ಯಾಕಂದರೆ ಒಂದು ನಂಬಿಕೆ ಇರಲಿ ಅಂತ ಒಂದು ಇದಕ್ಕೆ ಎಲ್ಲೋ ಒಂದು. ಯಾಕಂದರೆ ನನಗೆ ದೇವರು ಪರೋಕ್ಷವಾಗಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಈ ವಿಚಾರದಿಂದ ನಾನು ಹೊರಗೆ ಬಂದ ಮೇಲೆ ನೀವು ನಂಬ್ತಿದ್ರೆ ನಂಬಿ ಬಿಟ್ಟರೆ ಬಿಡಿ. ಧರ್ಮಸ್ಥಳ ಎಂಬ ವಿಚಾರದಿಂದ ನಾನು ಹೊರಗೆ ಬಂದ ಮೇಲೆ ನಾನು ಎಲ್ಲಿಯೂ ಸೋಲಿಲ್ಲ. ನನಗೆ ಒಳ್ಳೆಯದೇ ಆಗ್ತಾ ಹೋಗ್ತಿ. ಜಾಬಲ್ಲಾಗಲಿ, ಮನೆಯ ವಿಷಯದಲ್ಲಾಗಲಿ ತುಂಬ ಒಳ್ಳೆಯದೇ ಆಗ್ತಾ ಹೋದೆ. ನೆಮ್ಮದಿಯೂ ಇದೆ. ನಾನು ಇಲ್ಲಿ ಈ ಥರ ವೀಡಿಯೋ ಮಾಡಿ ಕಿರಿಕಿರಿ ಮಾಡ್ತೀನಿ ಬಿಟ್ಟರೆ ತುಂಬ ಮನಸ್ಸಿಗೆ ನೆಮ್ಮದಿ ಇದೆ, ದೇವರ ಮೇಲೆ ನಂಬಿಕೆ ಇದೆ. ಯಾಕಂದ್ರೆ ನನ್ನ ಕಣ್ಣೆದುರೇ ಆದ ಘಟನೆಗಳೇ ಸಾಕ್ಷಿ. ನನಗೆ ಯಾರು ಮಾತಾಡಿದಾರೋ ಅವನು ನನ್ನ ಕಣ್ಣೆದುರೇ ಬಂದು ಬಿದ್ದಿದ್ದಾನೆ, ಬೀಳ್ತಾ ಇದ್ದಾನೆ. ಎಲ್ಲರೂ ಬೀಳ್ತಾರೆ, ವೆಯ್ಟ್ ಮಾಡಿ. ನಾನು ಹೇಳಲ್ಲ ಅದನ್ನು, ಬಟ್ ಅವರಿಗೆ ಅನುಭವ ಆಗೇ ಆಗುತ್ತೆ. ನನ್ನ ಬಗ್ಗೆ ಯಾರು ಕೆಟ್ಟದಾಗಿ ಥಿಂಕ್ ಮಾಡಿದ್ರೂ ಅವರಿಗೆ ಆಗುತ್ತೆ. ಇದು ಮೊದಲು ಆಗಿದೆ, ಇನ್ನೂ ಸಹ ಆಗುತ್ತೆ. ನನ್ನ ಮನೆಯವರಿಗೆ ಚೆನ್ನಾಗಿ ಗೊತ್ತು. ನನ್ನ ಅಕ್ಕ ತಂಗಿಯರಲ್ಲಿ ಕೇಳಿ, ಅವಳ ವಿಷಯಕ್ಕೆ ಹೋಗಬೇಡಿ ಅಂತ ಅವ್ರು ಒಂದೇ ಹೇಳ್ತಾರೆ. ಯಾರ ಬಗ್ಗೆ
ಯಾರು ಬೇಕಾದರೂ ನನ್ನ ಬಗ್ಗೆ ಅವಳಿಗೆ ಕಾಲ್ ಮಾಡಿ ಅವಳ ವಿಷಯಕ್ಕೊಂದು ಹೋಗಬೇಡಿ, ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನೊಂದೇ ಹೇಳೋದು, ಹೆಣ್ಣಿಗೆ ನೀವು ಯಾರೇ ಆಗಿರಲಿ, ಅದು ನಿಮ್ಮ ಶತ್ರುವೇ ಆಗಿರಲಿ, ಹೆಣ್ಣು ಎಂಬ ಒಂದು ಪದಕ್ಕೆ, ಹೆಣ್ಣು ಎಂಬ ಒಂದು ಪದಕ್ಕೆ ನೀವು ಒಂದು ಹೆಣ್ಣಿನ ಬಗ್ಗೆ ಮಾತಾಡೋ ಮುಂಚೆ ನಿಮ್ಮ ತಾಯಿಯನ್ನು ನೆನಪು ಮಾಡಿ. ನಿಮಗೆ ಆ ಮಾತೃವಾತ್ಸಲ್ಯ ಅಂತ ಇದ್ದರೆ, ಹೆಂಡತಿಯನ್ನು ಬಿಡಿ, ಈಗ ಹೆಂಡತಿಯನ್ನು ಯಾರು ಕೇರ್ ಮಾಡಲ್ಲ, ಇಲ್ಲ ನಿಮಗೆ ಒಂದು ಹೆಣ್ಣು ಮಗಳಿದ್ರೆ ಅವಳ ಬಗ್ಗೆ ಥಿಂಕ್ ಮಾಡಿ. ನಾಳೆ ನನ್ನ ಅಮ್ಮನಿಗೆ, ನನ್ನ ತಾಯಿಗೆ, ನನ್ನ ಮಗಳಿಗೆ, ನನ್ನ ಹೆಂಡತಿಗೆ, ನನ್ನ ಅಕ್ಕ ತಂಗಿಗೆ ಹೀಗಂದರೆ ನನಗೆ ಸಹಿಸ್ಲಿಕ್ಕಾಗುತ್ತಾ? ಚಕ್ರವರ್ತಿಯದ್ದು ವಿಡಿಯೋ ಪ್ರಾಬ್ಲಮ್ ಅಲ್ಲ, ವಿಡಿಯೋ ಈಸ್ ಎ ಜೋಕರ್, ಲೆಟ್ ಹಿಮ್ ಡೂ. ಅಲ್ಲಿ ಬರುವ ಕಮೆಂಟ್ ನೋಡಿ ಸಂತೋಷ ಪಡುವ ಆ ಚಕ್ರವರ್ತಿ ಇದ್ದಾನಲ್ಲ, ಒಂದು ಹೆಣ್ಣಿಗೆ ಹುಚ್ಚಿ ಅಂತಾರೆ. ಹೌದ್ರಿ, ಹುಚ್ಚರಿಗೆ ನಾನು ಹುಚ್ಚರ ಥರನೇ ಆಡ್ತೀನಿ, ಒಳ್ಳೆಯವರಿಗೆ ನಾನು ಒಳ್ಳೆಯವ್ರ ಥರನೇ ಆಡ್ತೀನಿ. ಮೊನ್ನೆ ಸುಜಾತಾ ಭಟ್ ಅವರು 2-3 ಜನರಿಗೆ ಕೇಳಿದರು, ಹುಚ್ಚಿ ಅಂತೀರಲ್ಲ. ಆ ಒಂದು ಕಂಪನಿಯಲ್ಲಿ ಅವಳು, ಇದು ನನ್ನ ಫ್ರೆಂಡ್ ಸೌಮ್ಯನೂ ಹೇಳ್ತಾಳೆ, MBA ಮಾಡಲಿಕ್ಕಾಗುತ್ತದೆ ನನಗೆ ಹುಚ್ಚಿ ಹಿಡಿದ್ರೆ. ನಾನು ಬೆಸ್ಟ್ ಗೋಯಿಂಗ್ ಸ್ಟೂಡೆಂಟ್ಸ್ ಆಗಿ ಎಲ್ಲ ಪಾಸ್ಔಟ್, ಡಿಸ್ಟಿಂಕ್ಷನಲ್ಲಿ ಪಾಸ್ಔಟ್ ಆಗಿ ಬಂದವಳು, ಹುಚ್ಚಿ ಆದರೆ ಬರೀಲಿಕ್ಕಾಗುತ್ತಾ? ಇಷ್ಟು ಕಂಪನಿಯಲ್ಲಿ ನಾನು 6 years ಟೀಚಿಂಗ್ ಎಕ್ಸ್ಪೀರಿಯನ್ಸಲ್ಲಿದ್ದೆ. ಯಾರಾದರೂ ಅಲ್ಲಿ ನೋಡೋ ಒಂದೇ ಒಂದು ಇನ್ಸ್ಟಿಟ್ಯೂಷನ್ ಅವರು ನನಗೆ ಪ್ರಾಬ್ಲಮ್ ಇದೆ ಅಂತ, ಎಲ್ಲಿ ಬೇಕಾದರೂ ನಾನು ಬರೋಕ್ಕೆ ರೆಡಿ ಇದ್ದೀನಿ, ನೀವು ಪ್ರೂವ್ ಮಾಡಿ ನೋಡು. ನಾನೇ ಸ್ವತಃ ನನ್ನ ಫ್ರೆಂಡ್ ನನ್ನನ್ನು ಕೌನ್ಸಿಲಿಂಗ್ ಮ್ಯಾಕ್ಸಿಮಮ್ ಮಾಡಿದ್ದಾರೆ, ಲಾಸ್ಟಿಗೆ ಅವರೇ ಹುಚ್ಚಿ ಹಿಡಿಸಿ ಬಂದಿದ್ದೀನಿ ನಾನು. ಅವರಿಗೆ ತುಂಬ ನಾಲೆಜನ್ನು ಸೈಕಾಲಜಿ ಬಗ್ಗೆ ನಾನು ಮಾಡ್ತೀನಿ, ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾನು. ಸೈಕಾಲಜಿಕಲ್ ಡಿಸಾರ್ಡರ್ಸ್ ಏನಿದೆ ನಾನು ಅದು ಸ್ಟಾರ್ಟ್ ಮಾಡ್ತೀನಿ. ಯಾಕೆ ಮನುಷ್ಯನಿಗೆ ಸಮಸ್ಯೆ ಆಗುತ್ತೆ, ಯಾಕೆ ನಾವು ಇನ್ನೊಬ್ಬರನ್ನು ಹುಚ್ಚಿ ಥರ ನೋಡ್ತೀವಿ, ತಾವು ಹುಚ್ಚರಾದ ಕಾರಣ ಇನ್ನೊಬ್ಬರನ್ನು ನಮ್ಮ ದೃಷ್ಟಿಕೋನದಿಂದ ಇನ್ನೊಬ್ಬರನ್ನು ನೋಡ್ತೀವಿ. ಸೊ ಯಾರಿಗೆಲ್ಲ ಹುಚ್ಚಿದೆ ಅವರಿಗೆ ಇನ್ನೊಬ್ಬರನ್ನು ಹುಚ್ಚಿ ಅಂತಲೇ ಅನಿಸ್ತದೆ. ಅದಕ್ಕೇನೋ ನನಗೆ ಬೇಜಾರಿಲ್ಲ. ಅದಕ್ಕೆ ನಾನು ಎಲ್ಲ ಸೈಕಾಲಜಿಕಲ್ ಡಿಸಾರ್ಡರ್ಸ್ ಬಿಗ್ ಟಾಪಿಕ್, ಸೈಕಾಲಜಿ ಅಂದರೆ ಬಿಗ್ ಟಾಪಿಕ್. ಅದಕ್ಕೆ ಆಸ್ಟ್ರಾಲಜಿನೂ ರಿಲೇಟೆಡ್ ಇದೆ, ಅದನ್ನು ನಾನು ರಿಲೇಟೆಡ್ ಆಗಿ ಹೇಳ್ತೀನಿ. ಫಿಸಿಕ್ಸ್ ಕೂಡ ರಿಲೇಟೆಡ್ ಇದೆ, ತುಂಬ ಹೇಳ್ತೀನಿ. ಸೈನ್ಸ್ ತುಂಬ ಇದೆ, ಇದು ದೊಡ್ಡ ಟಾಪಿಕ್ ಮಾತಾಡಿದೆ. ಯಾಕಂದ್ರೆ ನಾನು ತುಂಬ ಸೈಕಾಲಜಿ ಬಗ್ಗೆ ಸ್ಟಡಿ ಮಾಡಿದ್ದೀನಿ ಟೀಚಿಂಗ್ ಫೀಲ್ಡಲ್ಲಿ ಇರೋದ್ರಿಂದ. ನನ್ನ ಅಕ್ಕನೂ ಟೀಚರ್ಸ್, ಅವಳು ಸೈಕಾಲಜಿ ಬುಕ್ಸ್ ಎಲ್ಲ ಓದುವಾಗ B.Ed ಮಾಡುವಾಗ ನಾನು 10th ಬಟ್ ನಾವು ತುಂಬ ಚರ್ಚೆ ಮಾಡಿದ್ದೀವಿ. ಸೈಕಾಲಜಿ ಇಸ್ ಎ ಬಿಗ್ಗೆಸ್ಟ್, ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್. ಅದು ಪುಸ್ತಕದಲ್ಲಿ ಸಿಗ್ಬೋದು. ಇನ್ನು ನಾನು ಐ ಕ್ಯಾನ್ ರೀಡ್ ದ ಫೇಸ್, ನನಗೆ ಫೇಸ್ ರೀಡಿಂಗ್ ಮಾಡ್ತೀನಿ, ಮೈಂಡ್ ರೀಡಿಂಗ್ ಮಾಡ್ತೀನಿ, ಆಸ್ಟ್ರಾಲಜಿ ಕೂಡ ನೋಡ್ತೀನಿ, ಆಯಿತಾ? ಇದೆಲ್ಲ ನಾನು ಹುಚ್ಚು ಮಾತಾಡೋದಲ್ಲ, ಸತ್ಯ ಮಾತಾಡೋದು. ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಾನು ಒಂದೇ ಕನ್ಕ್ಲೂಷನ್ ಮಾಡೋದು, ಹೆಣ್ಣು ಎಂಬ ಒಂದು ಪದಕ್ಕೆ ಗೌರವ ಕೊಡಿ. ಎಲ್ಲಿ ನೀವು ನಿಂದನೆ ಮಾಡ್ತೀರಾ ಹೆಣ್ಣನ್ನು, ಅಲ್ಲಿ ನಿಮಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ, ಪ್ರಕೃತಿಯೇ ನಿಮ್ಮನ್ನು ಶಿಕ್ಷಿಸ್ತಾಳೆ. ಇನ್ನು ಸೌಜನ್ಯನ ದೇವಿ 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 ಅಂಥೇಳಿ ದುಡ್ಡು ಮಾಡೋದು ಬಿಡಿ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತಂದರೆ ನೀವು ಹುಚ್ಚುಗಟ್ಟೋದು ಬಿಡಿ. ಹೋರಾಟನೂ ಬೇಡ, ಏನೂ ಬೇಡ. ಕಾನೂನಾತ್ಮಕ ಹೋರಾಟ ಸುಪ್ರೀಂ ಕೋರ್ಟಲ್ಲಿ ಇದೆ. ಅದು ಇರುವಾಗ ಇಲ್ಲಿ ನಿಮ್ಮ ಯೂಟ್ಯೂಬರ್ಸಲ್ಲಿ ಏನು ನಿಮ್ಮದು ಕಾಮಿಡಿದು? ನೀವು ಎಷ್ಟೇ ಯೂಟ್ಯೂಬಲ್ಲಿ ಒದರಾಡಿದ್ರೂ ಸೌಜನ್ಯನಿಗೆ ನ್ಯಾಯ ಕೋರ್ಟಲ್ಲಿ ಸಿಗಬೇಕು. ಬಿಟ್ಟರೆ ನೆಕ್ಸ್ಟು ಪ್ರಕೃತಿಯೇ ಕೊಡ್ತಾನೆ ಅತ್ಯಾಚಾರಿಗೆ ಶಿಕ್ಷೆ. ಅದು ಬಿಟ್ಟರೆ ಯಾರಿಗೂ ಏನೂ ಸಾಧ್ಯ ಮಾಡೋಕ್ಕಾಗಲ್ಲ. ನಿಮ್ಮ ಹೊಟ್ಟೆಪಾಡು ತುಂಬಿಸ್ತಾ ಇರ್ಬೋದು. ನಾನು ಎಲ್ಲ ಯೂಟ್ಯೂಬರ್ಸ್ಗೆ ಹೇಳೋದಷ್ಟೇ. ಮತ್ತು ಉತ್ತರ ಕರ್ನಾಟಕ ಮಂದಿ, ದಕ್ಷಿಣ ಕರ್ನಾಟಕ ಮಂದಿ, ಇವರನ್ನೆಲ್ಲ ನಾನು ಟಾರ್ಗೆಟ್ ಮಾಡೋದು ಇದರದ್ದೊಂದು ನನ್ನದು ಇಂಟೆನ್ಷನ್ ಇರಲಿಲ್ಲ. ಯಾರೆಲ್ಲ ಈ ಬುರುಡೆ ಗ್ಯಾಂಗಿಗೆ ಸಪೋರ್ಟ್ ಮಾಡ್ತಾರೆ, ಎಕ್ಸ್ಪೆಷಲಿ ದಟ್ ಗಿರೀಶ್ ಮಟ್ಟಣ್ಣನವರಿಗೆ ಸಪೋರ್ಟ್ ಮಾಡ್ತಾರೆ, ಅವರನ್ನಂತೂ ನನಗೆ ಕಂಡ್ರೆ ಆಗಲ್ಲ. ದೇ ಆರ್ ದ ಮೇನ್ ಕಲ್ಪ್ರಿಟ್ಸ್. ಆ ವ್ಯಕ್ತಿಯ ಮಾತನ್ನು ನಂಬೇಡಿ ಅಂತ ನಾನು ಹೇಳ್ತೀನಿ. ದಕ್ಷಿಣ ಕನ್ನಡದ ಎಲ್ಲ ಹಿಂದೂಗಳಿಗೂ ನಾನು, ದಕ್ಷಿಣ ಕನ್ನಡ ಅಂತಲ್ಲ, ಎಲ್ಲ ಹಿಂದೂಗಳಿಗೂ ನಾನು ಕರೆ ಕೊಡ್ತಾ ಇದ್ದೀನಿ. ಆ ವ್ಯಕ್ತಿಯ ಉದ್ದೇಶ ಧರ್ಮಕ್ಷೇತ್ರವನ್ನು ಒಡೆಯೋದು, ಹಿಂದೂಗಳ ನಿನ್ನೆ ಒಂದು ಪೋಸ್ಟ್ ನೋಡಿದೆ, ಅವತ್ತು ಬಾಂಬ್ ಇಟ್ಟು ಇಡೀ ನಮಗೆ ವಿಷಯ ಗೊತ್ತಿಲ್ಲ, ನೆಮ್ಮದಿ ಕೆಡಿಸಿದ್ದಾನೆ. ಇಂದು ಒಂದು ಬುರುಡೆ ತಗೊಂಬಂದು ಇಡೀ ಧರ್ಮಸ್ಥಳದ ವಿಚಾರ ಇಟ್ಕೊಂಡು ಇಡೀ ಇಂಟರ್ನ್ಯಾಷನಲ್ ಇಶ್ಯೂ ಮಾಡಿ ನಮ್ಮೆಲ್ಲರ ನೆಮ್ಮದಿಯನ್ನು ಹಾಳು ಮಾಡಿದ ಒಬ್ಬನೇ ಒಬ್ಬ ವ್ಯಕ್ತಿ ಗಿರೀಶ್ ಮಟ್ಟಣ್ಣನವರು. ನೀವು ನಂಬಿದ್ರೆ ಬಿಡಿ, ಹಿಂದೂಗಳ ನಡುವೆ ಕಚ್ಚಾಟ ಶುರುವಾಗಿದೆ. ನೀವೆಲ್ಲ ಒಗ್ಗಟ್ಟಾಗಿ ಧರ್ಮಸ್ಥಳ ಆಗಿರಲಿ, ಕದ್ರಿ ಆಗಿರಲಿ, ಧರ್ಮಕ್ಷೇತ್ರವನ್ನು ಒಡಿಲಿಕ್ಕೆ ಟ್ರೈ ಮಾಡಬೇಡಿ. ಅದಕ್ಕೊಂದು ಹೆಸರಿದೆ. ಒಂದು ಟೈಮಲ್ಲಿ ನಾನು ಇದೇ ಧರ್ಮಸ್ಥಳದ ಬಗ್ಗೆ ಮಾತಾಡಿದವಳು, ಬಟ್ ನನಗೆ ಎಲ್ಲಿ ಅದು ಸರಿ ಅಲ್ಲ. ಈಗ ನಾನು ತುಂಬ ಥಿಂಕ್ ಮಾಡುವಾಗ, ಡೀಪಾಗಿ ಥಿಂಕ್ ಮಾಡುವಾಗ, ನೋ, ದೇ ಆರ್ ಟಾರ್ಗೆಟಿಂಗ್ ಧರ್ಮಸ್ಥಳ. ಇವರಿಗೆ ಸೌಜನ್ಯ ನ್ಯಾಯ ಬೇಡ. ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಟಾರ್ಗೆಟ್ ವೀರೇಂದ್ರ ಹೆಗ್ಡೆ ಅವರು, ಮಟ್ಟಣ್ಣನಿಗೆ ಟಾರ್ಗೆಟು ಧರ್ಮಸ್ಥಳದ ಪ್ರಾಪರ್ಟಿ, ಅಲ್ಲಿಯ ಇನ್ಕಮ್. ನಾನು ಕೇಳ್ತಾ ಇರೋದು, ಆಫ್ಟರ್ ಆಲ್ ನೀವು ಹೋಗುವಾಗ, ಸಾಯುವಾಗ ಏನು ತಗೊಂಡು ಹೋಗ್ತೀರಿ ಸ್ವಾಮಿ? ಎಲ್ಲರಿಗೂ ಹೇಳ್ತಾ ಇರೋದು, ನೀವು ಗಳಿಸ್ತೀರಾ, ಕೋಟಿ ಗಳಿಸ್ತೀರಾ, ಹೋಗುವಾಗ ಬರೇ ಗೈಯಲ್ಲಿ ಹೋಗ್ತೀರಾ. ನೀವು ಗಳಿಸಿದ ಆಸ್ತಿ ಸಂಪಾದನೆ ಯಾರು ನಾಳೆ ಸಾಯುವಾಗ ಚೀಥೂ ಜನ ಅನ್ಬಾರ್ದು. ಅಂಥ ಒಳ್ಳೆ ಕೆಲಸ ಏನಾದರೂ ಮಾಡಿ ಅಂಥ ಕೆಟ್ಟ ಹೆಸರು ತರಿಸಬೇಡಿ. ಈಗ ಮಟ್ಟಣ್ಣ ಎಂಬ ವ್ಯಕ್ತಿಯನ್ನು ನಾನು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಆ ವ್ಯಕ್ತಿಗೆ ಬೇಕಾದರೆ ನನಗೆ ಕಾಲ್ ಮಾಡ್ಬೋದು, ಬೈಬೋದು, ನನ್ನ ಬಗ್ಗೆ ವಿಡಿಯೋ ಮಾಡ್ಬೋದು, ಕೇಸ್ ಹಾಕ್ಬೋದು. ಎಲ್ಲರಿಗೂ ಹೇಳ್ತಾ ಇದ್ದೀನಿ,
ಸ್ಥಳದ ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರದ ಪಾವಿತ್ರ್ಯತೆ ಕಾಪಾಡಬೇಕಿದ್ರೆ ದಕ್ಷಿಣ ಕನ್ನಡ ಉತ್ತರ ಕರ್ನಾಟಕದ ಎಲ್ಲ ವ್ಯಕ್ತಿಗಳು ಒಟ್ಟಾಗಬೇಕು. ಕ್ಷೇತ್ರವನ್ನು ಟಾರ್ಗೆಟ್ ಮಾಡೋದು ನಿಲ್ಲಿಸಬೇಕು. ವೀರೇಂದ್ರ ಹೆಗ್ಡೆಯವರ ಬಗ್ಗೆ ನಾನು ಮಾತಾಡಲ್ಲ, ಆಡಳಿತ ಪಕ್ಷದ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ನನಗೂ ಅಸಮಾಧಾನ ಇದೆ ಕೆಲವೊಂದು ವಿಷಯದಲ್ಲಿ. ಬಟ್ ಆದರೆ ಧರ್ಮಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡೋದು ಎಲ್ಲ ಹಿಂದೂಗಳ ಕರ್ತವ್ಯ. ಮೊದಲು ನಾವು ದಕ್ಷಿಣ ಕನ್ನಡದವರು ಒಗ್ಗಟ್ಟಾಗಿ ಈ ವ್ಯಕ್ತಿಯನ್ನು ಹೊರಗೆ ಹಾಕಲೇಬೇಕು. ಸೊ ಇದನ್ನು ಹೇಳಿ ನಾನು ಈ ವಿಡಿಯೋ ನಿಲ್ಲಿಸ್ತೀನಿ. ನನಗೊಂದು ಕಾಲ್ ಬರ್ತಾಯಿದೆ, ಅದಕ್ಕೋಸ್ಕರ.